ನಮಸ್ತೆ ಎಲ್ಲರಿಗೂ. ಆರೋಗ್ಯವೇ ಭಾಗ್ಯ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದರಲ್ಲಿಯೂ ಮಹಿಳೆಯರ ಆರೋಗ್ಯವು ಒಂದು ಮನೆಯ ಯಶಸ್ಸು ಹಾಗೂ ಸಮಾಜದ ಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಇಂದಿನ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಯೋಗ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಅಭ್ಯಾಸ ಮಾಡೋಣ. ಜಾನು ಶೀರ್ಷಾಸನ. ಜಾನು ಎಂದರೆ ಮಂಡಿ, ಶೀರ್ಷ ಎಂದರೆ ತಲೆ. ನಮ್ಮ ಹಣೆಯನ್ನು ಮಂಡಿಗೆ ತಾಗಿಸಿ ಮಾಡುವಂಥ ಆಸನದ ಭಂಗಿ. ಮಾಡುವ ವಿಧಾನ: ಎರಡು ಕಾಲುಗಳು ಮುಂದೆ ಚಾಚಿ ಸಮವಾಗಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಬಲಗಾಲನ್ನು ನಿಧಾನವಾಗಿ ಮಡಿಸಿ ಅದರ ಪಾದವನ್ನು ಎಡ ತೊಡೆಯ ಒಳಭಾಗಕ್ಕೆ ತಂದು ಆರಾಮಾಗಿ ಇರಿಸಿ. ಮೊಣಕಾಲು ನೆಲಕ್ಕೆ ಸಾಧ್ಯವಾದಷ್ಟು ಹತ್ತಿರವಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ನಮ್ಮ ಸೊಂಟದ ಭಾಗದಿಂದ ಮುಂದೆ ಬಾಗುತ್ತಾ ಎರಡೂ ಕೈಗಳನ್ನು ಎಡ ಪಾದದ ಹೆಬ್ಬೆರಳು ಅಥವಾ ಪಾದದ ಗಂಟಿನತ್ತ ಚಾಚಿ ಹಿಡಿಯಿರಿ. ಯಾವುದೇ ಕಾರಣಕ್ಕೂ ಬಲಾತ್ಕಾರ ಬೇಡ. ಶರೀರಕ್ಕೆ ಎಷ್ಟು ಆರಾಮವಾಗಿರುತ್ತದೋ ಅಷ್ಟು ಮಾತ್ರ ಮುಂದೆ ಬಾಗಿರಿ. ನಿಮ್ಮ ಹಣೆಯು ಮಂಡಿಗೆ ತಾಗಿರಲಿ. ಉಸಿರಾಟ ನಿಧಾನವಾಗಿರಲಿ. ಈ ಒಂದು ಭಂಗಿಯಲ್ಲಿ ಸ್ವಲ್ಪ ಹೊತ್ತು ಇರೋಣ. ಉಸಿರಾಟ ಸಹಜವಾಗಿರಲಿ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ನಿಧಾನ ಕೆಳಗೆ ತೆಗೆದುಕೊಂಡು ಬನ್ನಿ ಹಾಗೂ ಕಾಲುಗಳು ಮರುಸ್ಥಾನಕ್ಕೆ ಬರಲಿ ಹಾಗೂ ವಿಶ್ರಾಂತಿ. ಈಗ ಮತ್ತೊಂದು ಕಾಲಿನಲ್ಲೂ ಪುನರಾವರ್ತಿಸಬೇಕು. ಏಕಂ. ನಿಧಾನವಾಗಿ ನಿಮ್ಮ ಎಡಗಾಲನ್ನು ಮರಚಿ ನಿಮ್ಮ ಬಲ ತೊಡೆಯ ಒಳಭಾಗಕ್ಕೆ ಇಟ್ಟುಕೊಳ್ಳಿ. ದ್ವೇ. ಎರಡೂ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ಬೆನ್ನು ನೇರವಾಗಿರಲಿ. ದೃಷ್ಟಿ ನೇರವಾಗಿರಲಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಮ್ಮ ಸೊಂಟ ಭಾಗದಿಂದ ಮುಂದಕ್ಕೆ ಬಾಗೋಣ ಹಾಗೂ ನಮ್ಮ ಬಲಗಾಲಿನ ಪಾದವನ್ನು ಹಿಡಿದುಕೊಳ್ಳುತ್ತಾ ಸಾಧ್ಯವಾದರೆ ನಿಮ್ಮ ಗಲ್ಲ ಅಥವಾ ಹಣೆ ಮೊಣಕಾಲಿಗೆ ಮಂಡಿಗೆ ತಾಗಿರಲಿ. ಈ ಒಂದು ಆಸನದಲ್ಲಿ ಸಹಜವಾದ ಉಸಿರಾಟವನ್ನು ಮಾಡೋಣ. ದೇಹದಲ್ಲಿ ಆದಂತಹ ಬದಲಾವಣೆಯನ್ನು ಗಮನಿಸೋಣ. ತ್ರೀಣಿ. ಮುಂದೆ ನೋಡಿ. ನಿಧಾನವಾಗಿ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಕೈಗಳು ನಿಧಾನವಾಗಿ ಕೆಳಗೆ ತೆಗೆದುಕೊಂಡು ಬನ್ನಿ. ನಂತರ ನಿಮ್ಮ ಎಡಗಾಲನ್ನು ಮರುಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ. ಎರಡು ಕಾಲು ಅಗಲವಾಗಿರಲಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಮ ಮಾಡೋಣ. ಎರಡು ಕಾಲು ಸ್ವಲ್ಪ ಅಗಲ. ಎರಡು ಕೈ ನಿಮ್ಮ ಸೊಂಟದ ಹಿಂಭಾಗಕ್ಕೆ ಹೋಗಲಿ. ನಿಮ್ಮ ತಲೆ ಎಡ ಭುಜಕ್ಕೆ ಅಥವಾ ಭುಜಬುಲಕ್ಕೆ ಇಟ್ಟು ಆರಾಮಾಗಿ ವಿಶ್ರಮಿಸಿ. ಈ ಆಸನದ ಪ್ರಯೋಜನಗಳು:
ಇದು ದೇಹಕ್ಕೆ ಅಷ್ಟೇ ಅಲ್ಲ, ಮನಸ್ಸಿಗೂ ಸಮತೋಲನ ನೀಡುವ ವಿಶೇಷವಾದ ಆಸನ. ಬೆನ್ನು, ಆಮ್ಸ್ಟ್ರಿಂಗ್ ಮತ್ತು ಹೊಟ್ಟೆಯ ಸ್ನಾಯುಗಳಿಗೆ ಆಳವಾದ ಸ್ಟ್ರೆಚ್ಚನ್ನು ನೀಡುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಇದು ಅತ್ಯಂತ ಸಹಕಾರಿಯಾದ ಆಸನ. ಮನಸ್ಸನ್ನು ಶಾಂತಗೊಳಿಸಿ ಒತ್ತಡ ಮತ್ತು ಉದ್ವೇಗವನ್ನು ಕಡಿಮೆ ಮಾಡಲು ಇದು ಪರಿಣಾಮಕಾರಿಯಾದ ಆಸನವಾಗಿದೆ. ಮಹಿಳೆಯರಲ್ಲಿ ರಜೋಚ್ಛ್ವಾಸ ಅಸ್ವಸ್ಥತೆ ಅಂದರೆ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಹೊಟ್ಟೆ ನೋವನ್ನು ಕಡಿಮೆ ಮಾಡಲು ಇದು ಸಹಾಯಕ. ಯಕೃತ್ತು, ವೃಕ್ಕ ಮತ್ತು ಪ್ರಜನನಾಂಗಗಳ ಆರೋಗ್ಯವನ್ನು ಸುಧಾರಣೆಗೆ ಇದು ಸಹಕಾರಿಯಾಗುತ್ತದೆ. ಬೆನ್ನಿನ ಹುರಿಗೆ ಲವಲವಿಕೆಯನ್ನು ಹೆಚ್ಚಿಸಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರಿಗೆ ಈ ಆಸನ ತುಂಬ ಪ್ರಯೋಜನಕಾರಿಯಾಗಿದೆ. ಕೆಲವು ಪರಿಸ್ಥಿತಿಗಳಲ್ಲಿ ಈ ಆಸನವನ್ನು ಎಚ್ಚರಿಕೆಯಿಂದ ಮಾಡಬೇಕು. ತೀವ್ರ ಬೆನ್ನು ನೋವು, ಸ್ಲಿಪ್ ಡಿಸ್ಕ್, ಸಯಾಟಿಕ ಸಮಸ್ಯೆ ಇದ್ದರೆ ತಪ್ಪದೆ ಪರಿಣಿತರ ಸಲಹೆ ಪಡೆಯಿರಿ. ಮೊಣಕಾಲು ಅಥವಾ ಯಾವುದೇ ಶಸ್ತ್ರಚಿಕಿತ್ಸೆ ಇದ್ದರೆ ಪೂರ್ಣ ಗುಣಮುಖವಾಗುವವರೆಗೆ ಈ ಅಭ್ಯಾಸ ಮಾಡಬಾರದು. ಗರ್ಭಾವಸ್ಥೆಯ ಕೊನೆಯ ತ್ರೈಮಾಸಿಕತೆಯಲ್ಲಿ ಜಾಗೃತಿಯೊಂದಿಗೆ ಮಾತ್ರ ಈ ಅಭ್ಯಾಸ ಮಾಡಬೇಕು.